19ನೇ ವಿಧಿ ಅದು ಐತೆ ಅಂತ ಹೇಳಿ ಇಷ್ಟೆಲ್ಲ ಅಧಿಕಾರಿಗಳ ರಸ್ತೆ ಮ್ಯಾಗ ನಿಂದಿಸ್ಕೊಂಡು ಒಬ್ಬ MLA MP ಆಗಲಿ ಮುಖ್ಯಮಂತ್ರಿ ಸಹಿತ ನೇರವಾಗಿ ಮಾತನಾಡ್ತಕ್ಕಂಥ ತಾಕತ್ ಕೊಟ್ಟವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ನಾನು ತಹಸೀಲ್ದಾರ್ ಸಾಹೇಬರಿಗೆ ವಿನಂತಿ ಮಾಡ್ಕೊಡ್ತೀನಿ, ಮಹಾರಾಷ್ಟ್ರದೊಳಗ 3,410 ರೂಪಾಯಿ ನಿನ್ನೆ ಘೋಷಣೆ ಮಾಡ್ಯಾರ, ಇನ್ನೊಬ್ರು 3,500 ಘೋಷಣೆ ಮಾಡ್ಲಿಕ್ಕತ್ತಾರ. ಅಥಣಿ ತಾಲೂಕಿನೊಳಗೆ ಸರ್ ಒಂದೇ ಫ್ಯಾಕ್ಟ್ರಿ ಚಾಲು ಆತಂದ್ರೆ ನೀವು ಜವಾಬ್ದಾರಿ, ನಮ್ಮ ಉಪ್ಪಾರ್ ಸಾಹೇಬ್ರ ಜವಾಬ್ದಾರಿ. ಯಾರು ಚಾಲು ಮಾಡಬಾರ್ದು ಫ್ಯಾಕ್ಟ್ರಿ, ಅವ್ರು ಹೊರಗೆ ಬೋರ್ಡ್ ಹಾಕ್ಬೇಕು. 3,500 ರೂಪಾಯಿ ನಾವು ಕೊಡ್ತೀವ್ರಿ ಅಂತೇಳಿ ಬೋರ್ಡ್ ಹಾಕಿರಂದ್ರೆ ಈಗ ಸದ್ಯ ಫ್ಯಾಕ್ಟ್ರಿ ಚಾಲು ಮಾಡಿ ಹಾಕ್ರಪ್ಪ. ದೀಪಾವಳಿ ಹಬ್ಬ ಬಿಟ್ಟು 25 ದಿನ ಆಯ್ತು ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಜಿಲ್ಲಾ ಮುಖಂಡರು, ಮಲ್ಲಪ್ಪನ ಅಂಗಡಿ ಅವರು, ಚುನಗುಂಡಿ ಅವ್ರದ್ದು ಮನೆಗೆ ಹತ್ತಿಲ್ಲ 20 ದಿನ ಆಯ್ತು. ಯಾಕೆ ನಾವು ಮಾಡಕತ್ತೀವಿ? ಅಥಣಿ ತಾಲೂಕಿನಾಗ ಇಷ್ಟೆಲ್ಲ ಲಕ್ಷಾಂತರ ಕಬ್ಬು ಬೆಳೆಗಾರದಿರಪ್ಪ, ನೀವು BJP ಹಾಕ್ರಿ, ಕಾಂಗ್ರೆಸ್ ಹಾಕ್ರಿ, JDS ಹಾಕ್ರಿ, ಬೇಕಾದ್ರೆ ಮನ್ಯಾಗಾರ ಕೊಂಡ್ರು ಮಾರ. ಕಬ್ಬಿನ ನಿಮ್ಮ ಸಲುವಾಗಿ ರೇಟ್ ಕೇಳಕ್ ಬಂದೀವಿ. ಇದನ್ನ ನಿಮಗೊಂದು 3,500 ರೂಪಾಯಿ ರೇಟ್ ಸಿಕ್ತು ಅಂದ್ರ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಸಾಲ ಮಾಡಂಗಿಲ್ಲ, ಮಕ್ಕಳ ಮದುವೆಗೆ ಸಾಲ ಮಾಡಂಗಿಲ್ಲ, ಮನೆ ಕಟ್ಟಕ್ಕೆ ಸಾಲ ಮಾಡಂಗಿಲ್ಲ. ಇದನ್ನ ಸ್ವಲ್ಪ ಅರಿವಿಗೆ ಇಟ್ಕೊಂಡು ನೀವೆಲ್ಲ ರೈತರು ಪಕ್ಷಾತೀತವಾಗಿ ನಾವು ಕೂಡಬೇಕಾಗ್ಯದ. ನಾವಿಲ್ಲೇನ ನೀವೆಲ್ಲ ಟವಲ್ ಹಾಕ್ತವ್ರನ್ನ ಬಿಟ್ಟು ನಾವು ರೈತರನ್ನ ಕೊಡ್ಸೋದು ಬಹಳ ದೊಡ್ಡ ಸಾಧನೆ ಅಲ್ಲ. ಇಲ್ಲೇ ಮುಗಳು ಕೊಡದಾಗ ಮಣ್ಣಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದೊಳಗ, ಮಲ್ಲಪ್ಪನ ಅಂಗಡಿ ನೇತೃತ್ವದೊಳಗ ಮುಗಳು ಕೊಡ 10,000 ಹುಟ್ಟಿದ ಬೈತ್ರಿ 30,000 ರೈತರು ಕೊಡಿಸೋಣ ಅಂದ್ರ ಬರೇ ಒಂದು ತಿಂಗಳದಾಗ ಟವಲ್ ಹಾಕಿದ ರೈತ ಸಂಘ ಕಾರ್ಯಕರ್ತರು ಕೂಡಿಸಿ ತೋರಿಸಿದ ಇತಿಹಾಸ ಐತಿ. ನಮಗೆ ರೈತರನ್ನ ಕೂಡಿಸೋದು ಇತಿಹಾಸ ಅಲ್ಲ. ನಾವ್ ಯಾಕೆ ರೈತರಿಗೆ ಕೊಡಬಾರ್ದು, ಸಾರ್ವಜನಿಕ ಮಾಡಾಕತ್ತೀವಿ ನಾವೆಲ್ಲ. ಮಹಾರಾಷ್ಟ್ರದವ್ರು ಏನ್ 3,410 ರೂಪಾಯಿ ಘೋಷಣೆ ಮಾಡಿರಲ್ಲ, ಅಲ್ಲಿ ಕಳಿಸ್ರಿ ಕಬ್ಬ. ಆದ್ರ ಬೆಳಗಾಂ ಜಿಲ್ಲಾದೊಳಗೆ ಯಾವ್ದಾರ ಫ್ಯಾಕ್ಟ್ರಿ ಚಾಲು ಆದ್ರೆ ನಾವ್ ಯಾವ ಮಾಲಕನು ಬಿಡುದಿಲ್ಲ, ಯಾವ MD ಅವ್ರನ್ನು ಬಿಡುದಿಲ್ಲ. ನೀವೊಂದು ಈ ಭಾಗದ ಅಥಣಿ ಶಾಸಕರಿಗೆ ಒಂದು ಮನವಿ ಕೊಡ್ರಿ. ನಾವೆಲ್ಲ ತಾಲೂಕಿನಾಗ ಕೊಡ್ಸಾಕತ್ತೀವಿ ಪಕ್ಷಾತೀತವಾಗಿ. ಏನ್ ಕೊಡ್ರಿ ಅಂತಂದ್ರ, ಈ ಸಾರಿ ಅಧಿವೇಶನದೊಳಗ ಎಲ್ಲರೂ ಯಾವ್ದಾರ ಜಾತಿ ಮಾತಾಡ್ನೆ, ಧರ್ಮ ಮಾತಾಡ್ನೆ, ಬೇರೆ ವಿಷಯ ಮಾತಾಡ್ಬೇಡ್ರಿಪ್ಪ, ಕಬ್ಬಿನ ಬಿಲ್ ಮಾತಾಡ್ರಿ. ಸಿದ್ದರಾಮಯ್ಯ ಸಾಹೇಬ್ರ ಕಡೆಯಿಂದ 1,000 ರೂಪಾಯಿ ಅನುದಾನ ಕಬ್ಬಿನ ಬೆಳೆಗಾರಿಗೆ ಕೊಡ್ಸ್ರಿ. ನೀವು 3,000 ಐತೆ 4,000 ಆಗ್ತದ. ಈ ಫ್ಯಾಕ್ಟ್ರಿ 500 ಕೊಟ್ಟಂದ್ರೆ 4,500 ರೂಪಾಯಿ ಆಗ್ತದೆ ಪ್ರತಿ ಟನ್ನಿಗೆ. ಕಬ್ಬಿನ ಬಿಲ್ ತಗೋರಿ. ಒಂದು ಶರದ ಬಾಟ್ಲಿಗೆ, ಕಡ್ಡಿ ಪೆಟ್ಟಿಗೆ, ನೀರ್ ಬಾಟ್ಲಿಗೆ ಬೆಲೆ ಐತಿ, ನಿಮ್ ಕಬ್ಬಿಗೆ ಬೆಲೆ ಕಟ್ಕೊಳಕ್ ಆಗೋತ್ತಾಗೈತಿ. ನಾ ಬಹಳ ವಿಷಯ ಮಾತನಾಡಂಗಿಲ್ಲ, ಎಲ್ಲ ಹೇಳ್ಯಾರ. ಈಗ ಒಂದ್ ಹೇಳ್ತೀನಿ, ತಹಸೀಲ್ದಾರ್ ಸಾಹೇಬ್ರಿಗೆ ವಿನಂತಿ ಮಾಡ್ಕೊಳ್ತೀನಿ, ಅಥಣಿ ತಾಲೂಕಿನೊಳಗೆ ಇರ್ತಕ್ಕಂಥ ಯಾವ ಫ್ಯಾಕ್ಟ್ರಿ ಚಲೋ ಆಗಬಾರ್ದು ಸರ್. ಅವರ ರೇಟ್ ಘೋಷಣೆ ಮಾಡ್ಲಿ, ಒಂದು ಬೋರ್ಡ್ ಹಾಕ್ಲಿ. ಬೋರ್ಡ್ ಹಾಕ್ಲಾರ್ದ ಫ್ಯಾಕ್ಟ್ರಿ ಚಾಲೂ ಮಾಡ್ರಿ ಅಂತಂದ್ರ ನಮ್ಮ ರೈತರೆಲ್ಲರ ಕಬ್ಬು ಉಳಿಸಿರ ಕಾನೂನು ತೊಂದರೆ ಅದ್ರ ತಾವ ಜವಾಬ್ದಾರಿ, ನಮ್ಗೆ ಒಟ್ಟ ಸಂಬಂಧ ಇಲ್ಲ. ಯಾಕಂದ್ರೆ ಪ್ರತಿನಿತ್ಯ ಎಲ್ಲಾ ಬಿಟ್ಟು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಜಿಲ್ಲೆಯೊಳಗೆ ಮತ್ತೆ ಇನ್ನೊಂದು ಹೇಳ್ತೀನಿ, ತಾವ್ ಯಾರು ತಪ್ಪು ತಿಳಿಬೇಡ್ರಿ. ಯಾವುದೇ ಫ್ಯಾಕ್ಟ್ರಿ ಮಾಲಕ, MLA ಇರ್ಲಿ, MP ಇರ್ಲಿ, ಯಾವುದೇ ಕಾರ್ಖಾನೆ ಮಾಲೀಕ ಇರ್ಲಿ, ಯಾರ ಭಯಾನೂ ರೈತ ಸಂಘಕ್ಕಿಲ್ಲ. ನಾವು ಮಾಡಿ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಫ್ಯಾಕ್ಟ್ರಿ ಬಂದ್ ಮಾಡಿ ಹೇಳೇವಿ. ಬಿಲ್ ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಾಲೂ ಮಾಡ್ಬೇಕಂದಾಗ ಅಧ್ಯಕ್ಷರಿಗೆ ಮಾತು ಕೊಟ್ಟಾರ, ನಾವು ಬೋರ್ಡ್ ಹಾಕಿ ಚಾಲೂ ಮಾಡ್ತೇವೆ ಗುರುಜಿ, ನಾವು ಚಾಲೂ ಮಾಡಂಗಿಲ್ಲ ಅಂತ ಹೇಳ್ಯಾರ. ಮತ್ತೆ ಕಡಿಲಾಕ್ ತೋಡ್ನಿಕ್ ಕೊಟ್ಟವ್ರ ಸಹಿತ ಹಿಂದ್ ತಗೊಂಡಾರ. ಅಷ್ಟು ಗಟ್ಟಿಯಾದ ಹೋರಾಟ ಆಗ್ಲಿಕ್ಕತ್ತದ. ಬೆಳಗಾಂ ಜಿಲ್ಲೆ ಎಲ್ಲಾ ಕೊಡ್ರಿ, ಬೆಳಗಾವಿ ಸಹಕಾರ ಕೊಡ್ರಿ, ಕಬ್ಬಿನ ರೇಟ್ ಘೋಷಣೆ ಆಗ್ತದ, ನಿಮಗ ಅನುಕೂಲ ಆಗ್ತದ. ಅದಕ್ಕಾಗಿ ವಿನಂತಿ ಮಾಡ್ಕೊಳ್ತೀನಿ, ಯಾವುದೇ ರೈತರ ಕಬ್ಬ ಕಟಾವ್ ಮಾಡಬೇಡ್ರಿ, ಕಬ್ಬ ಕಟಾವ್ ಮಾಡಿ ತೊಂದರೆ ಮಾಡ್ಕೋಬೇಡ್ರಿ. 1 ವರ್ಷ ಕಾದಿರಿ. ಇವತ್ತೊಬ್ಬ ಸರ್ಕಾರಿ ನೌಕರಿಗೆ 1 ತಿಂಗಳು ಪಗಾರ ಬರಲಿಲ್ಲ ಅಂದ್ರೆ ಮನಿ ನಡೆಯಂಗಿಲ್ಲ. ನೀವು 12 ತಿಂಗಳು ಕಾದಿರ್ತೀರಿ, ಬಡ್ಡಿ ಸಾಲ ಮಾಡ್ಕೊಂಡು ಚಕ್ರ ಬಡ್ಡಿ ಆಗಿರ್ತದ. ಇನ್ನೊಂದು 3-4 ದಿನ ಕಾದ್ರಿ ಅಂದ್ರ ಒಂದ್ 500 ರೂಪಾಯಿ ನಿಮ್ಗೆ ಬಿಲ್ ಹೆಚ್ಚಾತಂದ್ರೆ ಎಂದೂ ಬ್ಯಾಂಕ್ನಾಗ ಸಾಲ ಮಾಡಂಗಿಲ್ಲ. ನಿಮ್ಮ ಸಲುವಾಗಿ ನಾವು ಬಿಸಿಲಾಕೊಂತೀವಿ. ಅದಕ್ಕೆ ಅಥಣಿ ತಾಲೂಕಿನಾಗ ಯಾರು ಕಬ್ಬು ಕಟಾವ್ ಮಾಡಬೇಡ್ರಿ. ಇವೆಲ್ಲ ರೈತರೇನು ಕುಂತಾರಲ್ಲ ಇಲ್ಲಿ, ಇವ್ರೊಂದು 15 ದಿನ ಆತ ಮನಿ ಬಿಟ್ಟು ಎಲ್ಲಾ ಫ್ಯಾಕ್ಟ್ರಿಗೆ ಅಡ್ಡಾಡಕತ್ತಾರ. ನಿನ್ನ ಹಳ್ಯಾಳ, ದಾಂಡೇಲಿ, ಖಾನಾಪುರ್, ಶಾಮನೂರ್ ಫ್ಯಾಕ್ಟ್ರಿ, ಶ್ರೀಮಂತ ಪಾಟೀಲ್ ಫ್ಯಾಕ್ಟ್ರಿ, ಚಂದ್ರರಾಜ್ ಹಟ್ಟಿಹೊಳಿ ಫ್ಯಾಕ್ಟ್ರಿ, MK ಹುಳಿ ಫ್ಯಾಕ್ಟ್ರಿ, ಎಲ್ಲಾ ಫ್ಯಾಕ್ಟ್ರಿ ಮನವಿ ಕೊಟ್ಟು ಬಂದ್ ಮಾಡಿಸಿವ್ ನಾವು. ಯಾರು ಕಟಾವ್ ಮಾಡಂಗಿಲ್ಲ. ಯಾರು ರೈತರ ಕಬ್ಬು ಕಟಾವ್ ಮಾಡಬೇಡ್ರಿ. ಮಾಡ್ರಿ ಅಂದ್ರೆ ನಿಮಗೂ ತೊಂದರೆ ಆಗ್ತದ. ಬಿಲ್ ಘೋಷಣೆ ಆಗ್ತಂದ್ರೆ ನಿಮಗೊಂದಿಷ್ಟು ಲಾಭದ ಈ ವರ್ಷ ದೀಪಾವಳಿ ಅನುಕೂಲ ಆಗ್ತದ. ಅದಕ್ಕೆ ವಿನಂತಿ ಮಾಡ್ಕೊಡ್ತೀನಿ, ಎಲ್ಲರಿಗೂ ಹೇಳ್ತೀನಿ, ಯಾರು ಕಬ್ಬು ಕಟಾವ್ ಮಾಡಬೇಡ್ರಿ. ನಮ್ಮ ಉಪ್ಪಾರ್ ಸರ್ ಅವರಿಗೆ ಮತ್ತು ತಹಸೀಲ್ದಾರ್ ಸಾಹೇಬ್ರಿಗೆ ನಾವು ವಿನಂತಿ ಮಾಡ್ಕೊಳ್ತೀನಿ, ಸರ್ ಅವರು ಬೋರ್ಡ್ ಮ್ಯಾಗ ಘೋಷಣೆ ಮಾಡ್ಬೇಕು. ನಮ್ಮ ಅಥಣಿ ತಾಲೂಕಿನಿಂದ ಅರಗ್ ಮತ್ತು ಡಬಳಾಪುರ ಫ್ಯಾಕ್ಟರಿ ಹೋಗ್ತಾ ಇದೆ. ರೈತರೆಲ್ಲ ರಾತ್ರಿ ಅಲ್ಲಿ ತಡೆದು ಕಬ್ಬು ಟ್ರ್ಯಾಕ್ಟರ್ ಕೆಡುವುದಾಗ್ಲಿ ಏನ್ರಿ ತೊಂದರೆ ಆಯ್ತು ಅಂತಂದ್ರೆ ನಾವ್ ಈಗಾಗಲೇ ಸಾಕಷ್ಟು ತೊಂದರೆ, ಅದು ಸಹಿತ ರೈತರಿಗೆ ತೊಂದರೆ ಆಗಬಾರ್ದು, ರೈತ ಬೆಳೆದಂತ ಕಬ್ಬಿಗೆ ಹಾನಿ ಆಗಬಾರ್ದು ಅಂತ ನಾವ್ ಎಲ್ಲಿ ತೊಂದರೆ ಕೊಟ್ಟಿಲ್ಲ ಬಿಟ್ಟು ಕಳಿಸಿವಿ. ಇವ್ 2 ಫ್ಯಾಕ್ಟರಿ ಅವ್ರು
ನೀವ ಇಲ್ಲಿಂದ ಒಂದು ಲೆಟರ್ ಕಳಿಸ್ತ ಸರ್ ಎರಡು ಫ್ಯಾಕ್ಟ್ರಿಗೆ 1 ಟನ್ ಕಬ್ಬು ಹೋತಂದ್ರ ಅಥಣಿ ತಾಲೂಕಿ ಭಾಗದಾಗ ಕರ್ನಾಟಕ ಬಾರ್ಡರ್ ದಾಟಿ ಹೋತಂದ್ರ ನಾವು ಟ್ರ್ಯಾಕ್ಟರ್ ಕೊಡಬೇಕಾಗ್ತದೆ ಸರ್. ರೈತಿಗೆ ತೊಂದರೆ ಮಾಡಬಾರ್ದಂತ ನಾವು ಇಲ್ಲಿ ಮಟ್ಟ ಸುಮ್ಮದೀವಿ. 3,500 ಕೊಟ್ಟು ಚಾಲು ಮಾಡ್ಲಿ ಎಲ್ಲ. ಈಗ ಸದ್ಯ ಇಲ್ಲಿಂದ ಚಲೋನ ಆಗಿಲ್ಲ, ನಮ್ದು ಏನು ಅಭ್ಯಂತರ ಇಲ್ಲ. ಇಲ್ಲ ಅವ್ರು ಕೊಡ್ತಾರೆ, ಕಳಿಸ್ತಾರೆ. ಅಧ್ಯಕ್ಷರೇ ನೀವು ಕೆಳಗೆ ಕುಂಡ್ರಿ ಬೇಕಾರೆ ಈ ಕಡೆ ಅವ್ರಿ ಅಲ್ಲಿ ಹಿಂದೆ ನಮ್ಮ ಮಂದಿ ಕೂತಾರ ನೋಡ್ರಿ, ಅಲ್ಲಿ ಹಿಂದೆ ಮಂದಿ ಕೂತಾರ.